ವೈಭವ್, ಭರತನಾಗಿ ತನುಷ್, ದೇವಋಷಿ ವಸಿಷ್ಠರಾಗಿ ಕಿರಣ್, ಶೃಂಗ ಮಹರ್ಷಿಯಾಗಿ ವಿವತ್ಸ ಹಾಗೂ ಊರಿನ ಜನರಾಗಿ ತಾರಿಣಿ, ಸುಕೃತ, ಮಿಥುನ್ ಹಾಗೂ ಭುವನ್. ಭರತ ಖಂಡದ ಉತ್ತರ ದಿಕ್ಕಿನಲ್ಲಿ ಸರಾಯು ನದಿಯ ತೀರದಲ್ಲಿ ಕೋಸಲ ರಾಜ್ಯವಿತ್ತು. ಅಯೋಧ್ಯೆ ಇದರ ರಾಜಧಾನಿಯಾಗಿತ್ತು. ಕೋಸಲ ರಾಜ್ಯ ಸಂತಸರಿತವಾಗಿತ್ತು. ಪ್ರಜೆಗಳು ಶುಭ ಸಂತೋಷದಿಂದ ಕೂಡಿ ಹೆಮ್ಮೆಯಲ್ಲಿ ಜೀವನ ನಡೆಸುತ್ತಿತ್ತು. ಶುಭ, ಧರ್ಮ, ನೀತಿಗಳಿಗೆ ಕೋಸಲ ರಾಜ್ಯ ಪ್ರಸಿದ್ಧವಾಗಿತ್ತು. ಸೂರ್ಯ ವಂಶದ ದಶರಥನು ಕೋಸಲ ರಾಜ್ಯವನ್ನು ಆಳುತ್ತಿದ್ದರು. ಧರ್ಮಶೀಲವಾಗಿದ್ದ ರಾಜ್ಯವನ್ನು ಸಮರ್ಪಕವಾಗಿ ನಡೆಸುತ್ತಿದ್ದರು. ದಶರಥನಿಗೆ ಕೈಕೆ, ಕೌಸಲ್ಯೆ, ಸುಮಿತ್ರೆಯರೆಂಬ 3 ಜನರಾಣಿಯರಿದ್ದರು. ಲೋಕದ ಎಲ್ಲ ಭೋಗ ಭಾಗ್ಯಗಳಿಂದ ಅವರಿಗೆ ಸಂತಾನ ಭಾಗ್ಯವಿರಲಿಲ್ಲ. ಈ ಕಾರಣವಾಗಿ ರಾಜ ಚಿಂತೆಗೊಳಗಾಗಿದ್ದನು. ಹೀಗಿರುವಾಗ ಒಂದು ದಿನ ದೇವಋಷಿ ವಸಿಷ್ಠರ ಆಗಮನ. ರಾಜ ದಶರಥ, ಏಕೆ ಇಷ್ಟು ಚಿಂತಿತನಾಗಿರುವೆ? ಮಕ್ಕಳಿಲ್ಲ ಎಂಬ ಚಿಂತೆಯೇ? ಇದು ನಿಮಗೆ ಲೋಕದ ಹಾಗುವಾಗುಗಳೆಲ್ಲ ತಿಳಿದು ನೀನು ಚಿಂತಿಸಬೇಡ. ನೀನು ಪುತ್ರಕಾಮಿಷ್ಠಯಾಗವನ್ನು ಮಾಡಿ ಸಂತಾನ ಪ್ರಾಪ್ತಿಯಾಗುತ್ತದೆ. ವಸಿಷ್ಠರ ಸಲಹೆಯಂತೆ ಮಕ್ಕಳನ್ನು ಪಡೆಯಲು ದಶರಥನು ಪುತ್ರಕಾಮಿಷ್ಠ ಯಾಗವನ್ನು ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾನೆ. ಆಶೀರ್ವಾದದಂತೆ ಪುತ್ರ ಕಾಮೇಶಿ ಯಾಗವಾದ ಕೆಲವು ತಿಂಗಳಿಗೆ ಕೌಸಲ್ಯ ಪುತ್ರನಾಗಿ ರಾಮ, ಕೈಕೆ ಪುತ್ರನಾಗಿ ಭರತ ಹಾಗೂ ಸುಮಿತ್ರೆ ಪುತ್ರರಾಗಿ ಶತ್ರುಘ್ನ ಹಾಗೂ ಲಕ್ಷ್ಮಣ ಜನ್ಮ ತಾಳಿದರು. ಹೀಗೆ ಶ್ರೀರಾಮನ ಜನನವಾಯಿತು. ಇಲ್ಲಿಗೆ ದೃಶ್ಯ ಒಂದಿನ ಮುಗಿಯಿತು. ಕಪ್ಪೆ ಬಿಸಿಲಾಗುತ್ತಲ್ಲ. ಬಿಸಿಲು ಕೂಸ್ಬಿಟ್ಟು ಪಾಪ ಕೂರಕ್ಕಲ್ಲ, ಜಾಸ್ತಿ ಬಿಸಿಲಲ್ಲಿ ಕೂರಕ್ಕಲ್ಲ.
ಜುಟ್ಟು ಬಿಚ್ಚಿಬಿಟ್ಟವನೆ. ಸೀತೆಯ ಸ್ವಯಂವರಕ್ಕೆ ರಾಮ, ಲಕ್ಷ್ಮಣ, ವಿಶ್ವಾಮಿತ್ರರೊಂದಿಗೆ ಜನಕರಾಜನ ಅರಮನೆಗೆ ಆಗಮಿಸುತ್ತಾರೆ. ಜನಕರಾಜ ಸಂತೋಷದಿಂದ ರಾಮ ಲಕ್ಷ್ಮಣರನ್ನು ಅರಮನೆಗೆ ಆಹ್ವಾನಿಸುತ್ತಾನೆ. ಸ್ವಯಂವರದ ಮಂಟಪವು ಸಿದ್ಧವಾದ ನಗರದ ಎಲ್ಲ ಶ್ರೀಮಂತರಾಜರು, ಬಲಶಾಲಿಗಳು ಸ್ವಯಂವರದಲ್ಲಿ ಭಾಗಿಯಾಗಿದ್ದರು. ಭಗವಾನ್ ಪರಶುರಾಮನು ಧನುಷ್ಯವನ್ನು ಜನಕರಾಜನಿಗೆ ನೀಡಿ, ನಿನ್ನ ಮಗನ ಮದುವೆಯ ಸಮಯದಲ್ಲಿ ಒಂದು ಕಣವನ್ನು ಇಡು. ಯಾರು ಈ ಧನುಷ್ಯವನ್ನು ಎತ್ತಿ ನಿಲ್ಲಿಸುವರೋ ಅವರಿಗೆ ಮಾಲೆ ಹಾಕಿ ವರನನ್ನಾಗಿ ಮಾಡಿಕೋ ಎಂದು ಹೇಳಿದ್ದಾರೆ. ಇಷ್ಟು ಜನ ಮಹಾರಾಜರಲ್ಲಿ ಈ ಧನುಷವನ್ನು ಎತ್ತಲು ಯಾರು ಸಿದ್ಧ ಇಲ್ಲವೇ? ಯಾರು ಯಾಕೆ ಇಲ್ಲ? ಯಾರು ಯಾಕೆ ಇಲ್ಲ? ಏನಿದೆ ಅಲ್ಲ ಕೂತಿದ್ದಾನ. ರಾವಣನು ಗರ್ವದಿಂದ ಧನಸ್ಸನ್ನು ಎತ್ತಲು ಹೋಗಿ ಅದನ್ನು ತನ್ನ ಮೇಲೆ ಹಾಕಿಕೊಳ್ಳುತ್ತಾನೆ. ಅಲ್ಲಿ ಇದ್ದ ರಾಜರು ಅವನನ್ನು ಕಾಪಾಡುತ್ತಾರೆ. ರಾಮ, ಹೋಗು, ಆ ಧನುಷ್ಯವನ್ನು ಎತ್ತಿ ನಿಲ್ಲಿ. ಹಾಗೇ ಗುರುಗಳು. ರಾಮ ಧನಸ್ಸನ್ನು ಎತ್ತಿದ. ಸೀತೆ ರಾಮನಿಗೆ ಹೂಮಾಲೆಯನ್ನು ಹಾಕುತ್ತಾಳೆ. ಹೀಗೆ ರಾಮ ಹಾಗೂ ಸೀತೆಯ ವಿವಾಹವಾಗುತ್ತದೆ. ಇಲ್ಲೇ ಇದೆ ಬೇಕಂತ ಕೇಳಿದ್ರೆ ಇಂದು